ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೃಗುವು ಶರೀರಕ್ಕಿಂತಲೂ ಬೇರೆಯಾದ ಜೀವನಿರುವನು ಎಂಬುದನ್ನು ಯುಕ್ತಿಯಿಂದ ನಿರೂಪಿಸುವುದು ಎಂಬ 185ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಭೃಗುವು, ಓ ಭರದ್ವಾಜ, ಜೀವಾತ್ಮಗಳಿಗೆ ನಾಶವಿಲ್ಲ, ಕೊಟ್ಟ ದಾನಕ್ಕೆ ನಾಶವಿಲ್ಲ, ನಡೆಸಿದ ಕರ್ಮಗಳಿಗೂ ನಾಶವಿಲ್ಲ. ಸಾಯುವಾಗ ಆಯಾ ಶರೀರವು ಮಾತ್ರವೇ ಜೀರ್ಣವಾಗುವುದು. ಜೀವನು ಬೇರೊಂದು ದೇಹವನ್ನು ಪ್ರವೇಶಿಸುವನು. ಸೌದೆಯು ಉರಿದು ಹೋದರೂ ಅದರಲ್ಲಿದ್ದ ಅಗ್ನಿಯು ನಾಶ ಹೊಂದದು. ಅದರಂತೆ ಶರೀರವು ನಾಶ ಹೊಂದಿದರೂ ಅದನ್ನು ಆಶ್ರಯಿಸಿದ್ದ ಜೀವವು ನಾಶ ಹೊಂದದು ಎಂದನು. ಅದಕ್ಕೆ ಆ ಭರದ್ವಾಜನು, ಸೌದೆಯು ಉರಿದು ಹೋದ ಮೇಲೆ ಅದರಲ್ಲಿದ್ದ ಅಗ್ನಿಯು ಕಾಣಿಸುವುದಿಲ್ಲವಲ್ಲವೇ? ಅದರಿಂದ ಅಗ್ನಿಯು ಆ ಸೌದೆಯೊಂದಿಗೆ ನಷ್ಟವಾದ ಹಾಗೆ ತಿಳಿಯಬೇಕಲ್ಲವೇ? ಆ ಅಗ್ನಿಯು ಹೋಗುವುದು ನಮಗೆ ತಿಳಿಯುವುದಿಲ್ಲ. ಅದು ಕಟ್ಟಿಗೆಯಲ್ಲಿಯೇ ಇದೆ ಎಂಬುದಕ್ಕೂ ಪ್ರಮಾಣವಿಲ್ಲ. ಆ ಅಗ್ನಿ ಇದ್ದ ಸ್ಥಳವು ನಮಗೆ ತಿಳಿಯುವುದಿಲ್ಲ. ಅವಾವುದು ತಿಳಿಯದಿದ್ದ ಮೇಲೆ ಅದು ನಷ್ಟವಾದಂತೆಯೇ ಊಹಿಸಬೇಕಲ್ಲವೇ? ಅದರಂತೆ ಶರೀರವು ನಷ್ಟವಾದ ಮೇಲೆ ಅದರೊಡನೆ ಜೀವನು ನಷ್ಟವಾಗಿಯೇ ಇರಬೇಕು ಎಂದನು. ಆಗ ಭೃಗುವು, ಭರದ್ವಾಜ, ಅದು ಹಾಗಲ್ಲ. ಜೀವನಿಗೂ ನಾಶವಿಲ್ಲ, ಕಟ್ಟಿಗೆಯೊಳಗಿನ ಅಗ್ನಿಗೂ ನಾಶವಿಲ್ಲ. ಸೌದೆಯು ಉರಿದು ಹೋದರೂ ಅಗ್ನಿಯು ಇದ್ದೇ ಇರುವುದು, ಆದರೆ ಕಣ್ಣಿಗೆ ಕಾಣುವುದಿಲ್ಲ. ಆ ಅಗ್ನಿಗೆ ಬೇರೆ ಆಶ್ರಯ ಸ್ಥಾನವಿಲ್ಲದುದರಿಂದ ಅದು ಆಕಾಶದಲ್ಲಿ ಕಲೆತು ಅದೃಶ್ಯವಾಗಿರುವುದರಿಂದ ನಮಗೆ ಅದನ್ನು ಕಂಡುಕೊಳ್ಳುವುದು ಸಾಧ್ಯವಿಲ್ಲ. ಅದರಂತೆ ಜೀವವು ಶರೀರವನ್ನು ಬಿಟ್ಟ ಮೇಲೆ ಆಕಾಶದಲ್ಲಿ ಐಕ್ಯ ಹೊಂದಿರುವುದು. ಆ ಜೀವವು ಸೂಕ್ಷ್ಮವಾದುದರಿಂದ ಆಶ್ರಯವಿಲ್ಲದ ಬೆಂಕಿಯಂತೆ ಕಣ್ಣಿಗೆ ಕಾಣಿಸಲಾರದು. ಅಗ್ನಿಯಂತೆ ಪ್ರಕಾಶ ಗುಣವುಳ್ಳದ್ದಾಗಿ ಇಂದ್ರಿಯಗಳನ್ನು ಧರಿಸತಕ್ಕುದು ಜೀವನು. ಇಂದ್ರಿಯಗಳನ್ನು ಧರಿಸತಕ್ಕುದು ಜೀವವು. ಪ್ರಾಣವಾಯುವಿನಿಂದ ಧರಿಸಲ್ಪಡುವ ಆ ಅಗ್ನಿಯು, ಆ ವಾಯುವು ನಷ್ಟವಾದೊಡನೆ ತಾನು ನಶಿಸುವುದು. ಶರೀರದೊಳಗಿನ ಆ ಅಗ್ನಿಯು ನಷ್ಟವಾದೊಡನೆ ಶರೀರವು ಅಚೇತನವಾಗಿ ಕೆಳಗೆ ಬಿದ್ದು ಮಣ್ಣಾಗುವುದು, ಎಂದರೆ ಭೂಮಿಯಾಗಿ ಮಾರ್ಪಡುವುದು. ಭೂಮಿಯೇ ಅದರ ಕೊನೆಯ ಆಶ್ರಯ ಸ್ಥಳವು. ಪೃಥಿವಿಮಯವಾದ ಶರೀರವು ಪೃಥ್ವಿಯಲ್ಲಿ ಐಕ್ಯ ಹೊಂದುವಂತೆ ಸ್ಥಾವರ ಜಂಗಮ ಪ್ರಾಣಿಗಳಲ್ಲಿರುವ ವಾಯುವು ಆಕಾಶದಲ್ಲಿ ಕಲೆತು ಹೋಗುವುದು. ಆ ಶರೀರದಲ್ಲಿದ್ದ ಅಗ್ನಿಯು ಆ ವಾಯುವನ್ನೇ ಹಿಂಬಾಲಿಸುವುದು. ಆಕಾಶ, ಅಗ್ನಿ, ವಾಯುವೆಂಬ ಈ ಮೂರು ಯಾವಾಗಲೂ ಒಂದಾಗಿ ಸೇರಿಕೊಳ್ಳುವ ಗುಣವುಳ್ಳದ್ದು. ಉಳಿದ ಭೂತಗಳೆರಡು, ಎಂದರೆ ನೀರು, ಭೂಮಿ, ಇವೆರಡು ಭೂಮಿಯ ರೂಪಕ್ಕೆ ಮಾರ್ಪಟ್ಟು ಭೂಮಿಯಲ್ಲಿ ಸೇರಿರುವವು. ಆಕಾಶವಿದ್ದ ಕಡೆಯಲ್ಲಿ ವಾಯುವಿರುವುದು, ವಾಯುವಿದ್ದ ಸ್ಥಳದಲ್ಲಿ ಅಗ್ನಿ ಇರುವುದು. ಇವೆರಡು ಅಮೂರ್ತಗಳಾದುದರಿಂದ ಕಣ್ಣಿಗೆ ತಿಳಿಯಲಾರವು. ಜಲವು, ಭೂಮಿಯು ಮೂರ್ತಿಮತ್ತುಗಳು, ಎಂದರೆ ಅವು ಕಣ್ಣಿಗೆ ಕಾಣತಕ್ಕವು ಎಂದನು. ತಿರುಗಿ ಭರದ್ವಾಜನು, ಓ ಮಹರ್ಷಿ, ಪ್ರಾಣಿ ಶರೀರಗಳಲ್ಲಿ ಅಗ್ನಿ, ವಾಯು, ಭೂಮಿ, ಆಕಾಶ, ಜಲವೆಂಬ ಪಂಚಭೂತಗಳು ಕಲೆತಿರುವಂತೆ ಜೀವನು ಆ ಶರೀರದೊಳಗೆ ಸೇರಿರುವುದಾದರೆ ಆ ಜೀವನ ಲಕ್ಷಣಗಳೆಂತಹವು? ಪಂಚಭೂತಾತ್ಮಕವಾಗಿ ಪಂಚೇಂದ್ರಿಯಗಳಿಂದ ಕೂಡಿ ಪಂಚೇಂದ್ರಿಯ ವಿಷಯಗಳಿಗಾಗಿ ಆಶಿಸತಕ್ಕ ಆ ಶರೀರದಲ್ಲಿ ಜೀವನು ಹೇಗೆ ನೆಲೆಸಿರುವನೋ ಅದನ್ನು ನನಗೆ ತಿಳಿಸಬೇಕು. ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ವಾಯುಗಳೆಂಬ ವಿವಿಧ ಧಾತುಗಳಿಂದ ಏರ್ಪಟ್ಟ ಆ ಶರೀರವೇ ಭಿನ್ನವಾದ ಮೇಲೆ ಅದರಲ್ಲಿ ಜೀವನು ಹೇಗೂ ಕಾಣಿಸುವುದಿಲ್ಲ. ಆ ಶರೀರ ಸಂಬಂಧವಿಲ್ಲದಿದ್ದಾಗ ಶಾರೀರಿಕ ಮಾನಸಿಕ ದುಃಖಗಳೊಂದು ಆ ಜೀವನ ಅನುಭವಕ್ಕೆ ಬರುವ ಹಾಗಿಲ್ಲ. ಜೀವನಿಲ್ಲದ ಮೇಲೆ ಆ ದುಃಖವನ್ನು ಅನುಭವಿಸಿ ತಿಳಿಯುವವನಾರು? ಅಲ್ಲದೆ ಜೀವನು ಸರಿಯಾದ ಸ್ಥಿತಿಯಲ್ಲಿದ್ದಾಗ ಇತರರು ಹೇಳಿದುದನ್ನು ಕಿವಿಗಳಿಂದ ಕೇಳುವನು. ಅದೇ ಜೀವನ ಮನಸ್ಸು ಬೇರೊಂದು ವಿಷಯದಲ್ಲಿ ಮಗ್ನವಾಗಿದ್ದಾಗ ಇತರರು ಹೇಳಿದುದೇನು ಅವನಿಗೆ ಕೇಳಿಸಲಾರದು. ಆದುದರಿಂದ ಇವಕ್ಕೆಲ್ಲ ಮನಸ್ಸು ಪ್ರಧಾನವೇ ಹೊರತು ಜೀವನು ನಿರರ್ಥಕನೇ ಆಗುವನು. ಮನಸ್ಸಿದ್ದಾಗಲೇ ಕಣ್ಣಿಗೆ ಬಿದ್ದುದನ್ನೆಲ್ಲ ನೋಡಿ ತಿಳಿಯಬಲ್ಲನು. ಆ ಮನಸ್ಸು ಬೇರೊಂದರಲ್ಲಿ ಮಗ್ನವಾಗಿದ್ದಾಗ ಕಣ್ಣಿಂದ ನೋಡಿದುದೂ ನೋಡದಂತೆಯೇ ಆಗುವುದು. ಅಲ್ಲದೆ ನಿದ್ರೆಯಲ್ಲಿ ಪ್ರಾಣಿಯು ನೋಡಲಾರದು, ಅಘ್ರಾಣಿಸಲಾರದು, ಕಿವಿಗಿದ್ದು ಕೇಳಲಾರದು, ಮಾತಾಡಲಾರದು, ರುಚಿ ನೋಡಲಾರದು, ಸ್ಪರ್ಶೇಂದ್ರಿಯ ಜ್ಞಾನವೂ ಇರದು. ಆಗ ದೇಹದಲ್ಲಿ ಜೀವನಿದ್ದರೂ ನಿರರ್ಥಕವೇ. ಆದುದರಿಂದ ಶರೀರದಲ್ಲಿ ಶೋಕ,
ಕ್ರೋಧ, ಸಂತೋಷಗಳನ್ನು ಅನುಭವಿಸುವುದು ಯಾವುದು? ಕೋರಿಕೆಗಳು, ಇಚ್ಛಾ ದ್ವೇಷಗಳು, ಮಾತನಾಡುವ ಶಕ್ತಿಯು ಯಾವುದಕ್ಕಿರುವುದು ಎಂದನು. ಅದಕ್ಕೆ ಆ ಭೃಗುವು, ಭರದ್ವಾಜ, ಕೇಳು, ಪಂಚೇಂದ್ರಿಯಗಳಿಗೆ ಆಧಾರವೆನಿಸಿದ್ದರೂ ಮನಸ್ಸು ಪ್ರಧಾನವಲ್ಲ. ಆತ್ಮ ಒಂದೇ ಶರೀರವನ್ನು ಧರಿಸಿಕೊಂಡಿರುವುದು. ಆ ಆತ್ಮವೇ ಮನಸ್ಸಿನ ಮೂಲಕವಾಗಿ ರೂಪ, ರಸ, ಗಂಧ, ಸ್ಪರ್ಶಗಳೆಲ್ಲವನ್ನೂ ತಿಳಿಯಬಲ್ಲದು. ಆ ಆತ್ಮವು ಪಂಚಭೂತಾತ್ಮಕವಾದ ಶರೀರದ ಎಲ್ಲ ಅವಯವಗಳಲ್ಲಿ ವ್ಯಾಪಿಸಿ ಪಂಚಗುಣಗಳಿಂದ ಕೂಡಿದ ಆ ಮನಸ್ಸಿನ ಕಾರ್ಯಗಳಿಗೆಲ್ಲ ತಾನು ಸಾಕ್ಷಿಯಾಗಿ ನೋಡುತ್ತಿರುವುದು. ಶರೀರ ಸಂಬಂಧವಾದ ಸುಖ ದುಃಖಗಳನ್ನು ಅದೇ ತಿಳಿಯಬಲ್ಲದು. ಆ ಆತ್ಮವು ಮನಸ್ಸನ್ನು ಅಗಲಿದಾಗ ಯಾವುದನ್ನು ತಿಳಿಯಲಾರದು. ಆತ್ಮವು ತನ್ನು ಬಿಟ್ಟು ಹೋದ ಮೇಲೆ ದೇಹದಲ್ಲಿ ರೂಪ, ಸ್ಪರ್ಶ, ಜ್ಞಾನವಾಗಲಿ ಉಷ್ಣವಾಗಲಿ ಯಾವುದೂ ಇರುವುದಿಲ್ಲ. ಶಾರೀರಾಜ್ಞೆಯು ಶಾಂತವಾದ ಮೇಲೆ ಆತ್ಮವು ಬಿಟ್ಟು ಹೋಗುವುದರಿಂದ ದೇಹವು ನಶಿಸುವುದು. ಆದರೆ ಆತ್ಮಕ್ಕೆ ನಾಶವಿಲ್ಲ. ಜಗತ್ತೆಲ್ಲವೂ ಜಲಮಯವಾದುದು. ಶರೀರಧಾರಿಗಳ ರೂಪವು ಜಲಪ್ರಧಾನವಾಗಿದೆ. ಲೋಕಕರ್ತನಾದ ಬ್ರಹ್ಮನು ಎಲ್ಲ ಪ್ರಾಣಿಗಳ ಸೂಕ್ಷ್ಮ ಶರೀರದೊಳಗಿನ ಮನಸ್ಸಿನಲ್ಲಿ ಆತ್ಮರೂಪದಿಂದ ಇರುವನು. ಆ ಆತ್ಮವು ಪ್ರಾಕೃತ ಗುಣಗಳಿಂದ ಕೂಡಿದಾಗ ಕ್ಷೇತ್ರಜ್ಞನೆನಿಸುವನು. ಆ ಗುಣಗಳಿಂದ ವಿಮುಕ್ತನಾದಾಗ ಆ ಆತ್ಮನೇ ಪರಮಾತ್ಮನೆನಿಸುವನು. ಇದೇ ಆತ್ಮ ಸ್ವರೂಪವು. ಅದೇ ಸರ್ವಲೋಕಗಳನ್ನು ಪರಿಣಾಮ ಹೊಂದಿಸುವುದು. ತಾವರೆ ಎಲೆಯಲ್ಲಿ ಬಿಟ್ಟ ನೀರಿನಂತೆ ಆ ಆತ್ಮವು ಶರೀರದಲ್ಲಿ ನಿರ್ಲಿಪ್ತವಾಗಿ ನೆಲೆಗೊಂಡಿರುವುದು. ಅದನ್ನೇ ಕ್ಷೇತ್ರಜ್ಞನೆಂದು, ಲೋಕರಹಿತದಲ್ಲಿಯೇ ಮನಸ್ಸುಳ್ಳ, ಲೋಕದ ಹಿತದಲ್ಲಿಯೇ ಮನಸ್ಸುಳ್ಳ ನಾಶರಹಿತನಾದ ಪರಮಾತ್ಮನೆಂದು ತಿಳಿ. ಸತ್ವ, ರಜಸ್ಸು, ತಮಸ್ಸೆಂಬುವು ಜೀವಾತ್ಮನ ಗುಣಗಳು. ಸಚೇತನವಾದ ಈ ಶರೀರವು ಆ ಜೀವನಿಗೆ ಅಧೀನವಾದುದು. ಆ ಜೀವನು ತಾನು ಚೇಷ್ಟಿಸುತ್ತಾ ಇತರ ವಸ್ತುಗಳನ್ನು ಚೇಷ್ಟಿಸುವ ಹಾಗೆ ಮಾಡುತ್ತಿರುವನು. ದೇಹ ತತ್ವವನ್ನು ತಿಳಿದವರು ಸಪ್ತ ಭುವನಗಳನ್ನು ನಡೆಸತಕ್ಕ ಭಗವಂತನು ಆ ಜೀವಾತ್ಮನಿಗಿಂತ ಬೇರೆಯವನೆಂದು ಹೇಳುವರು. ಶರೀರಕ್ಕೆ ನಾಶ ಉಂಟಾದರೂ ಜೀವನಿಗೆ ನಾಶವಿಲ್ಲ. ತಿಳಿಯದ ಮೂಢರು ಜೀವನು ಮೃತನಾದನೆಂದು ತಿಳಿಯುವರು. ಇದು ಬರೀ ಭ್ರಾಂತಿ. ಜೀವನು ಒಂದು ದೇಹವನ್ನು ಬಿಟ್ಟು ಬೇರೊಂದು ದೇಹದಲ್ಲಿ ಸೇರುವನು. ಮೊದಲಿನ ದೇಹವನ್ನು ಅವನು ಬಿಟ್ಟು ಹೋಗುವುದೇ ಮರಣವೆನಿಸುವುದು. ದೇಹದೊಳಗಿನ ಪಂಚಭೂತಗಳು ಮೊದಲಿನಂತೆ ಪಂಚಭೂತಗಳಾಗಿ ಮಾರ್ಪಡುವುದೇ ಮರಣವೇ ಹೊರತು ಬೇರೆಯಲ್ಲ. ಹೀಗೆ ಜೀವನು ಅನೇಕ ರೂಪಗಳಿಂದ ಮರೆಸಲ್ಪಟ್ಟು ದೇಹದಿಂದ ದೇಹಕ್ಕೆ ಸಂಚರಿಸುತ್ತಿರುವನು. ಈ ರಹಸ್ಯವನ್ನು ಸೂಕ್ಷ್ಮ ಬುದ್ಧಿಯುಳ್ಳ ತತ್ವದರ್ಶಿಗಳೇ ತಿಳಿಯಬಲ್ಲರು. ಶುದ್ಧಾತ್ಮನಾದವನು ಲಘುವಾದ ಆಹಾರವನ್ನು ಸೇವಿಸುತ್ತಾ ಆತ್ಮ ದೋಷಗಳೆಲ್ಲವನ್ನೂ ನೀಗಿ ಯೋಗ ಸಮಾಧಿಯನ್ನು ಹಿಡಿದು ಪ್ರತಿ ರಾತ್ರಿಯೂ ನಿದ್ರೆಗೆ ಮೊದಲು, ನಿದ್ರೆಯಿಂದ ಎಚ್ಚರವಾದ ಮೇಲೆಯೂ, ಎಂದರೆ ಪೂರ್ವ ಪರರಾತ್ರಿಗಳಲ್ಲಿ ತನ್ನ ಆತ್ಮದಲ್ಲಿಯೇ ಆತ್ಮನನ್ನು ಕಾಣುತ್ತಿರುವನು. ಮನಸ್ಸಿನ ಪ್ರಸನ್ನತೆಯಿಂದ ಮನುಷ್ಯನು ಶುಭಾಶುಭ ಕರ್ಮಗಳೆರಡನ್ನೂ ನೀಗಿ ಶುದ್ಧ ಮನಸ್ಸಿನಿಂದ ಆತ್ಮಜ್ಞಾನದಲ್ಲಿ ನೆಲೆಗೊಂಡರೆ ಅದರಿಂದ ಅವ್ಯಯ ಸುಖವನ್ನು ಹೊಂದುವನು. ಮಾನಸಿಕವಾದ ಒಂದು ಜ್ಯೋತಿಯೇ ಶರೀರದೊಳಗೆ ಜೀವನೆಂದು ವ್ಯವಹರಿಸಲ್ಪಡುವುದು. ಜೀವರೂಪನಾದ ಆ ಬ್ರಹ್ಮನಿಂದಲೇ ಈ ಪ್ರಪಂಚ ಸೃಷ್ಟಿಯುಂಟಾಯಿತೆಂದು, ಈ ಜೀವರೂಪವಾದ ಆ ಬ್ರಹ್ಮನಿಂದಲೇ ಈ ಪ್ರಪಂಚ ಸೃಷ್ಟಿಯು ಉಂಟಾಯಿತೆಂಬುದು ಆತ್ಮ ತತ್ವಜ್ಞರ ನಿಶ್ಚಯವು. ಇದು 185ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.